ಇಂಥ ವಿಚಾರಗಳಿಗೆಲ್ಲ ರಂಗಣ್ಣನೇ ಕರೆಕ್ಟು ಕ್ಲಾಸ್ ತಗೊಳಕ್ಕೆ. ಲಜ್ಗೆಟ್ ಹೇಸಿಗೆ ತಿನ್ನೋರು ನೀವು. ಆಚೆ ಹೆಣ ಬಿದ್ದಿದೆ, ಒಳಗಡೆ ಕಾರ್ಯಕ್ರಮ ಮಾಡ್ತೀರಿ, ಅದಕ್ಕೆ DKC ಹೋಗಿ ಕಪ್ಪಗೆ ಮುತ್ತು ಕೊಟ್ಟು ಬರ್ತೀರೇನ್ರಿ? ಏನ್ರಿ ಮನುಷ್ಯತ್ವ ಅನ್ನೋದು ಎಲ್ಲದರಲ್ಲೂ ಬೇಡ್ರಪ್ಪ, ಹಾಳಾಗೋಗಿ ಇದ್ರೆಲ್ಲಾರು ಇರಬಾರ್ದಿತ್ತೇನು? 15 ನಿಮಿಷಕ್ಕೆ ಕಾರ್ಯಕ್ರಮ ನಿಲ್ಸಿದೀವಿ ಅಂತ ಆಚೆ ಬಂದು ಹೇಳ್ತೀನಿ, ಧರ್ಮ ಮಾಡ್ತಾ ಇದ್ರ? ಒಳಗಡೆಗೆ ಹೋಗ್ತಾ ಆಸ್ ಎ DCM ನಿಮ್ಗೆ ಅರಿವಿರಲಿಲ್ಲ ಆಚೆ 11 ಹೆಣ ಬಿದ್ದಿದೆ ಅಥವಾ 6 ಹೆಣ ಬಿದ್ದಿದೆ ಅನ್ನೋದು? ನಿಮ್ಮನ್ನೆಲ್ಲ ನಾವು ಏನಂತ ಕರಿಬೇಕ್ರಪ್ಪ? ಇನ್ನು IPL ಫ್ರಾಂಚೈಸ್ ಅಂತ ಒದ್ದು ಬಿಡ್ಬೇಕು ಹಿಡ್ಕೊಂಡು ಹಂಗಂಗೆ ಮಕ್ಕಕ್ಕೆ. ಒಳಗಡೆ ಕಾರ್ಯಕ್ರಮ ಮಾಡ್ತಿರಲ್ಲ, ಆರ್ ಯು ನಾಟ್ ಅಶೇಮ್ಡ್? ಇಲ್ಲಿ ನಾನು ರಾಜಕೀಯ ಬೆರೆಸ್ತಾ ಇಲ್ಲ. ನಮ್ಮ ಡೆಪ್ಟಿ CM ಅವರೇ ನಿನ್ನೆ ದಿನ ಬೆವರು ಸುರಿಸಿ RCB ಗೆಲ್ಲಿಸ್ಕೊಂಡು ಇವರೇ ಆಟ ಆಡಿ ಕಪ್ಪೆತ್ಕೊಂಡ್ ಬಂದಂಗೆ ಆ ಒಂದು ಸಾವಿನ ನಡುವೆ ಮುತ್ ಕೊಟ್ಕೊಂಡು ಅಲ್ಲೂ ನಿಂತವ್ರೆ. ಒಬ್ಬ ಡೆಪ್ಟಿ CM ನಡ್ಕೊಳ್ತಕ್ಕಂಥ ರೀತಿನ ಇಷ್ಟೊಂದು ಶೋ ಬೇಕಿತ್ತ? ಇವರು ಸಂಭ್ರಮಾಚರಣೆ ಮಾಡಬೇಕಿತ್ತು, ಆದ್ರೆ ಭದ್ರತಾ ವ್ಯವಸ್ಥೆನ ಸರಿಯಾಗಿ ಇಟ್ಕೊಂಡ್ ಮಾಡ್ಬೇಕಿತ್ತು. ಇವರು ಸರ್ಕಾರದವರು ಮಾಡಿರೋ ತಪ್ಪಿಂದ 11 ಜನ ಕಳ್ಕೊಂಡಿದೀವಿ. ವಿಧಾನಸೌಧ ಮುಂಭಾಗದಲ್ಲೇ ಡೆಪ್ಟಿ CMಗೆ ಮರ್ಯಾದೆ ತೆಗೆದಿದ್ದಾರೆ ಜನ. ನಾವು ಬಂದಿರೋದು ನಮ್ಮ RCB ತಂಡ ನೋಡ್ಲಿಕ್ಕೆ ಬಂದಿದ್ದೇವೆ. ನಿಮ್ಮ ಮುಖ ನೋಡಕ್ ಬಂದಿಲ್ಲಪ್ಪ, ನಿಮ್ಮ ನೆಂಟ್ರಿಸ್ಟ್ರ ಮುಖನ ಸ್ವಲ್ಪ ಇಳಿ ಕೆಳಗೆ ಎಂದವ್ರೆ. ವಿಧಾನಸೌಧ ಮುಂಭಾಗದಲ್ಲಿ 4 ಜನ ಸ್ಟ್ಯಾಂಪಿಡ್ನಲ್ಲಿ ತೀರ್ಕೊಂಡಿದ್ದಾರೆ ಅಂತ ವಿಷಯ ಗೊತ್ತಾದ ಮೇಲೂ ಒಬ್ಬ ನಿಷ್ಕ್ರಿಯ ಮುಖ್ಯಮಂತ್ರಿ ಆ ಡೆಪ್ಟಿ CM ಮುಂದೆ. ಇದು ಒಂದು ಅನಿರೀಕ್ಷಿತವಾದಂತ ಬೆಳವಣಿಗೆ. ಯಾರು ಕೂಡ ಇಷ್ಟೊಂದು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ. ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿರೀಕ್ಷೆ ಮಾಡಿರ್ಲಿಲ್ಲ, ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಆಯ್ತು, ನಿರೀಕ್ಷೆ ಮಾಡಿರ್ಲಿಲ್ಲ. ಅಟ್ಲೀಸ್ಟ್ ಅಷ್ಟು ಜನ ಬಂದಾದ್ಮೇಲೆ ಫಂಕ್ಷನ್ ನ ಕ್ಯಾನ್ಸಲ್ ಮಾಡಬಹುದಿತ್ತಲ್ಲ. ನಿರೀಕ್ಷೆ ಮಾಡಿರ್ಲಿಲ್ಲ. ಏನ್ ಭದ್ರತೆ ವೈಫಲ್ಯ? ನೀನು ವಿರೋಧ ಪಕ್ಷದವ್ರ ತರ ಮಾತಾಡ್ತೀಯಲ್ಲ ನೋಡಪ್ಪ. ಪ್ರಶ್ನೆ ಕೇಳಿದ್ರೆ ವಿರೋಧ ಪಕ್ಷದವರು ಕ್ಲೀನ್ ಚಿಟ್ ಅನಿರೀಕ್ಷಿತವಾಗಿ ಬಂದಿದ್ದಾರೆ ಜನ ಅಂತ ಹೇಳಿದ್ದಪ್ಪ. ಸರಿ ಕೇಳಿಸ್ಕತೆ ಇಲ್ವಲ್ಲ? ಅನಿರೀಕ್ಷಿತವಾಗಿ ಜನ ಬಂದಿದ್ರು. ಸಮಯಕ್ಕೆ ತಕ್ಕಂಗೆ ಹೇಗೆ ಮಾತುಗಳನ್ನ ಬದಲಾಯಿಸ್ತಾರೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ. ನೋಡಿ. RCB ಗೆದ್ದಿದೆ. ನಾನು ಎಲ್ಲ RCB ತಂಡದ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಅಭಿಮಾನಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ, ರಾಜ್ಯ ಹೆಮ್ಮೆ ಪಡ್ತಕ್ಕಂಥ, ಯಾಕಂದ್ರೆ ಬೆಂಗಳೂರು RCB ಯಾವತ್ತೂ ಗೆದ್ದಿರಲಿಲ್ಲ. ಇದು 18ನೇ ಆವೃತ್ತಿ. 18ನೇ ಆವೃತ್ತಿ ಗೆದ್ದಿದ್ದಾರೆ. ಅತೀವ ಸಂತೋಷವನ್ನು ಉಂಟು ಮಾಡ್ತಾರೆ. 4 ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತೇಳಿ ಬಹುಮಾನ ಕೊಡ್ತೇವೆ. ಅವ್ರು ಗೆದ್ದಿರೋ ಬಹುಮಾನನೇ ವಾಪಸ್ ಅವರೇ ಹೇಳಿದ್ದಾರೆ ಬಹುಮಾನ ಕೊಡ್ತಾ ಈಗ ನೋಡಿ ಹೇಗೆ ಮಾತಾಡ್ತಾರೆ. ನೋಡಪ್ಪ, ನಾವು ಕರೆದಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು. ಕೇಳಪ್ಪ, ಕೇಳ್ರಿ ಇಲ್ಲಿ. ಸುಮ್ನೆ ನೀವೇ ನಿಮ್ನೆ ಮಾತಾಡೋದ್ರೆ ಏನ್ ಪ್ರಯೋಜನ? ಹಿಂಗೂ ಮಾತಾಡ್ತೀರಿ, ಹಂಗೂ ಮಾತಾಡ್ತೀರಿ ನೀವು. ಕೇಳಪ್ಪ, ಕೇಳ್ರಿ ಇಲ್ಲಿ. ಸುಮ್ನೆ ನೀವೇ ನಿಮ್ನೆ ಮಾತಾಡೋದ್ರೆ ಏನ್ ಪ್ರಯೋಜನ? ಹಿಂಗೂ ಮಾತಾಡ್ತೀರಿ, ಹಂಗೂ ಮಾತಾಡ್ತೀರಿ ನೀವು.
ಹಿಂಗೂ ಮಾತಾಡ್ತೀರಿ ಹಂಗೂ ಮಾತಾಡ್ತೀರಿ ನೀವು.